ಎಲ್ಲರಿಗೂ ನಮಸ್ಕಾರ. ದಿವಸ ಅರವಾಯಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಡ್ಡದವಾರಿಯಲ್ಲಿ ನಮ್ಮ ಅತ್ಮಾಪುರದ ಬಾಳು ಮಾಮ ಒಂದು ಸ್ಟಾರ್ಟ್ ಆಗಿ ಇವತ್ತಿಗೆ 15 ವರ್ಷಗಳ ಆಯಿತು. ಆ ಒಂದು ಭಗವಂತನ ಆದೇಶದ ಮೇರೆಗೆ ಇವತ್ತು ಅರವಾಯಿ ಸಮಸ್ತ ಗುರು ಹಿರಿಯರು ಹಾಗೂ ನಮ್ಮ ಕುರುಬ ಸಮಾಜದ ಕುಲಬಾಂಧವರು ನಾವೆಲ್ಲರೂ ಸೇರಿಕೆಯಿಂದ ಆ ಭಗವಂತನ ಒಂದು ಇವತ್ತು ಸನ್ನಿಧಾನ ಗುಡಿಯನ್ನು ನಿರ್ಮಾಣ ಮಾಡ್ಬೇಕಂತ ಏನು ಸಂಕಲ್ಪ ಮಾಡ್ಕೊಂಡೇವೆ. ಆ ಸಂಕಲ್ಪ ಇವತ್ತು ಗುಡಿ ಸ್ಟಾರ್ಟ್ ಆಗಿ ಇವತ್ತು ಕಳೆದ 1 ತಿಂಗಳು 2 ತಿಂಗಳಾಯ್ತು. ಯಾಕೆ ಈ ಮಾತು ಹೇಳತ್ತನಂದ್ರೆ ಈಗ ಈ ಗುಡಿ ಖರ್ಚು ವೆಚ್ಚ ಮಿನಿಮಮ್ 1-2 ಕೋಟಿವರೆಗೆ ಇದು ಒಂದು ಎಸ್ಟಿಮೇಟ್ ಹಾಕೊಂಡಾರ ಅವರು. ಅದ್ಮಾಪುರದಾಗ ಏನ ಭಗವಂತನ ಒಂದು ಏನು ಗುಡಿ ಐತೆ ಅದೇ ಟೈಪ್ ಮಾಡ್ಬೇಕಂತೇಳಿ ಗ್ರಾಮದವರು ಹಾಗೂ ಎಲ್ಲ ಸಮಾಜ ಹಿರಿಯರು ಕೂಡ ಸಂಕಲ್ಪ ಮಾಡ್ಕೊಂಡಾರ. ಆ ಸಂಕಲ್ಪದೊಂದಿಗೆ ಇವತ್ತಿನ ಕಾರ್ಯ ಚಾಲೂ ಆಗೈತಿ. ಆ ಕಾರ್ಯಕ್ಕೆ ಚಾಲೂ ಆಗೈತಿ. ಆ ಕಾರ್ಯಕ್ಕೆ ತನುಮನ ಧನದಿಂದ ಜಾತಿ ಮತ ಕುಲ ಭೇದ ಭಾವ ಎನ್ನದೆ ಎಲ್ಲರೂ ತಾವು ತನುಮನದಿಂದ ಆ ಭಗವಂತನಿಗೆ ಧನ ಹಾಗೂ ತನುಮನ ಸಹಾಯ ಮಾಡಿ. ಯಾಕಪ್ಪ ಅಂತಂದ್ರೆ ನಮಗೆ ಈಗ ಏನು ಗುಡಿ ಸ್ಟಾರ್ಟ್ ಐತಿ, ಯಾರ್ಯಾರ ದೇಣಿಗೆ ಬರ್ಸೋರು ಇದ್ರಪ್ಪ ಅಂತಂದ್ರೆ ನಾವು ಈ ಲೈವ್ ಮುಖಾಂತರ ನಿಮ್ಗೆ ಯಾಕೆ ಬಯಸ್ತೀನೋ ಅರಮಾಗ ಬಂದ್ ಕಿಶನ್ ಈ ದೇವಸ್ಥಾನ ಕಮಿಟಿ ಐತಿ, ಬಂದು ನೀವು ನಾವು ದೇಣಿಗೆ ಬರ್ಸ್ಬೋದು. ದೇಣಿಗೆ ಬರ್ಸ್ಕಿಸ್ ನಾವು ಭಗವಂತನ ಒಂದು ಕೃಪೆಗೆ ಪಾತ್ರ ಆಗ್ರಿ. ಯಾಕಪ್ಪ ಅಂದ್ರೆ ಈಗ ಏನಾರು ಭೂಲೋಕದಾಗ ನಡೆದಾಡೋ ದೇವ್ರಪ್ಪ ಅಂತಂದ್ರೆ ಬಾಳು ಮಾಮ ಅಲ್ಲೆಲ್ಲಿ ಫೇಸ್ಬುಕ್ದಾಗ ಇನ್ಸ್ಟಾಗ್ರಾಮ್ದಾಗ ನೋಡ್ತಾ ಇರ್ತೀರಿ. ಅಲ್ಲಿ ಅವನ ದೇವಸ್ಥಾನ ಎಲ್ಲೆಲ್ಲಿ ಕೆಟ್ಟಿದಾರ ಅಲ್ಲೆಲ್ಲಿ ಒಂದು ದೈವ ಶಕ್ತಿ ಹೆಚ್ಚಾಗ್ತಾ ಇದೆ, ಭಕ್ತರು ಜಾಸ್ತಿ ಆಗ್ತಾ ಇದಾರೆ. ಏನೋ ಒಂದು ಮನೆಯಲ್ಲಿ ಕಂಟಕ ಇರಬಹುದು, ಯಾವುದೇ ಪೀಡಿ ಪಿಶಾಚಿ ಇರಬಹುದು, ನಮ್ಮ ಸಂಸಾರಿಕವಾಗಿ ದೋಷ ನಿವಾರಣೆ ಮಾಡುವಂತ ಭಗವಂತ ಬಾಳುಮಮ್ಮ ಈಗ ಕಲಿಯುಗದಾಗ ಹುಟ್ಟ್ಯಾನು. ಅದಕ್ಕಾಗಿ ತಾವು ದಯವಿಟ್ಟು ಈ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗ್ರಿ. ಈ ಒಂದು ಏನು ನಾವು ದೇವಸ್ಥಾನ ಕಟ್ಟಡ ಮಾಡ್ತು, ಕಟ್ಟಡ ನಿಧಿ ಸಹಾಯ ದೇಣಿಗೆ ಸಹಾಯ ಬಂದ ತಾವೆಲ್ಲರೂ ಮಾಡಬೇಕು. ಈ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳ್ತೇನೆ. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವಿನಂತಿ ಕೇಳ್ಕೊತೀನಿ, ದೇಣಿಗೆ ಬಂದ ಕೊಡ್ಬೇಕಂತೇಳಿ. ನಮಸ್ಕಾರ, ಧನ್ಯವಾದಗಳು.